ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದುಬಿಟ್ಟು BSF HCM. BSF HCM ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಾ ಅವರೆಲ್ಲ ಈಗ ಫಿಸಿಕಲ್ ಪಾಸ್ ಮಾಡಿದ್ದೀರಾ. ಫಿಸಿಕಲ್ ಮಾಡಿ ಈಗ ನೆಕ್ಸ್ಟ್ ಸ್ಟೇಜ್ ಏನಿರುತ್ತೆ, ಕನ್ನಡದಲ್ಲಿ ಪರೀಕ್ಷೆ ಇರುತ್ತೋ ಇಲ್ವೋ, ಸಿಲೆಬಸ್ ಹೇಗಿರುತ್ತೆ, ಮುಂದಿನ ಆಯ್ಕೆ ಪ್ರಕ್ರಿಯೆ ಏನಿರುತ್ತೆ ಅಂತ ನೋಡ್ಕೊಳೋದಾದರೆ, ಫ್ರೆಂಡ್ಸ್, ಈಗೆಲ್ಲರೂ ಫಸ್ಟ್ ಫೇಸ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಎಲ್ಲ ಮುಗಿಸಿದ್ದೀರಾ. ಈಗ CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೆಕೆಂಡ್ ಫೇಸ್ CBT ಇರುತ್ತೆ. CBT ಆದ ನಂತರ ಥರ್ಡ್ ಫೇಸ್ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್, ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ರಿವ್ಯೂ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಸ್ನೇಹಿತರೆ, ಈಗ CBTಗೆ ನೋಡ್ಕೊಳೋದಾದರೆ ಹಿಂದಿ ಆರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, 20 ಕ್ವಶನ್ 20 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, 20 ಕ್ವಶನ್ 20 ಮಾರ್ಕ್ಸ್. ನಂಬರಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, 20 ಕ್ವಶನ್ 20 ಮಾರ್ಕ್ಸ್. ಕ್ಲರಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, 20 ಕ್ವಶನ್ 20 ಮಾರ್ಕ್ಸ್. ಕಂಪ್ಯೂಟರ್ ನಾಲೆಡ್ಜ್ 20 ಕ್ವಶನ್ 20 ಮಾರ್ಕ್ಸ್ ಇರುತ್ತೆ. ಸ್ನೇಹಿತರೆ, ಇದು 1 ಅವರ್ ಇರುತ್ತೆ. ಇದು ಎಕ್ಸಾಮು 1 ಅವರ್ 40 ಮಿನಿಟ್ಸ್ಗೆ 100 ಮಾರ್ಕ್ಸ್ಗೆ ಇರುತ್ತೆ. 1 ಗಂಟೆ 40 ನಿಮಿಷ. ಸ್ನೇಹಿತರೆ, ಸಿಲೆಬಸ್ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಇದು ಬಂದುಬಿಟ್ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಟೈಪ್ ಇರುತ್ತೆ. ಕ್ವಶನ್ಸ್ ಆ್ಯಂಡ್ ಸೆಮ್ಯಾನಿಟಿಕ್ ಅನಾಲಜಿ ಇರುತ್ತೆ, ಆ್ಯಂಡ್ ನಂಬರ್ ಅನಾಲಜಿ ಇರುತ್ತೆ. ಟ್ರೆಂಡ್ಸ್ ಬಗ್ಗೆ ಇರುತ್ತೆ, ಫಿಗರಲ್ ಅನಾಲಜಿ ಬಗ್ಗೆ ಇರುತ್ತೆ, ಸ್ಪೇಸ್ ಓರಿಯೆಂಟೇಷನ್ ಬಗ್ಗೆ ಇರುತ್ತೆ. ಇದು ಫೋಲ್ಡಿಂಗ್ ಆ್ಯಂಡ್ ಅನ್ಫೋಲ್ಡಿಂಗ್ ಬಗ್ಗೆನೂ ಸಹ ಇರುತ್ತೆ. ಇದು ನಮ್ಮ ಜನರಲ್ ಇಂಟೆಲಿಜೆನ್ಸ್. ನಂಬರಿಕಲ್ ಆಪ್ಟಿಟ್ಯೂಡ್ ಬಗ್ಗೆ ಬಂದುಬಿಟ್ಟು ನಂಬರ್ ಸಿಸ್ಟಮ್, ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪರೇಷನ್ಸ್, ಆಲ್ಗೆಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಟ್ರೈಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕಲ್ ಚಾರ್ಟ್ಸ್ ಆ್ಯಂಡ್ ಮಿಸ್ಕಲೇನೇಷನ್ಸ್ ಬಗ್ಗೆ ಇರುತ್ತೆ. ಸ್ನೇಹಿತರೆ, ಕ್ಲರಿಕಲ್ ಆಪ್ಟಿಟ್ಯೂಡ್ ಬಂದುಬಿಟ್ಟು ಆಲ್ಫಾಬೆಟಿಕ್ ಫಿಲ್ಲಿಂಗ್ ಇರುತ್ತೆ, ಅಟೆನ್ಷನ್ ಟು ಡಿಟೈಲ್ ಇರುತ್ತೆ, ಡಾಟಾ ಚೆಕಿಂಗ್, ಕಾಂಪ್ರಿಹೆನ್ಷನ್ ಎಬಿಲಿಟಿ, ಸ್ಪೆಲ್ಲಿಂಗ್ ಚೆಕಿಂಗ್, ಎರರ್ ಸ್ಪಾಟಿಂಗ್ ಆ್ಯಂಡ್ ಅದ್ರ ಬಗ್ಗೆ ಇರುತ್ತೆ. ಇದು ಕ್ಲರಿಕಲ್ ಆಪ್ಟಿಟ್ಯೂಡ್ ಬಗ್ಗೆ. ಕಂಪ್ಯೂಟರ್ ನಾಲೆಡ್ಜ್ ಬಂದುಬಿಟ್ಟು ಇಟ್ ವಿಲ್ ಇನ್ಕ್ಲೂಡ್ ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್ಸ್, ಹಿಸ್ಟ್ರಿ ಆ್ಯಂಡ್ ಫ್ಯೂಚರ್ ಆಫ್ ಕಂಪ್ಯೂಟರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಇರುತ್ತೆ. ಇದು ಕಂಪ್ಯೂಟರ್ ನಾಲೆಡ್ಜ್ ಬೇಸಿಕ್ ಗೊತ್ತಿದ್ದರೆ ಇದು ಎಕ್ಸಾಮ್ ಪಾಸ್ ಮಾಡ್ಬೋದು. ಸ್ನೇಹಿತರೆ, ಇದಾದ ನಂತರ ನಮಗೆ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಡೀಟೇಲ್ಡ್ ಮೆಡಿಕಲ್ ಆ್ಯಂಡ್ ರಿವ್ಯೂ ಮೆಡಿಕಲ್ ಎರಡೂ ಸಹ ಇರುತ್ತೆ. ಸ್ಕಿಲ್ ಟೆಸ್ಟ್ ಬಂದುಬಿಟ್ಟು ಇದು ಕಂಪ್ಯೂಟರ್ ಫಾರ್ ASI ಸ್ಟೆನೋ, ಕಾಂಬೆಂಡೆಂಟ್ ಸ್ಟೆನೋ ಇರುತ್ತೆ. ಇದು 10 ನಿಮಿಷಕ್ಕೆ 80 ವರ್ಡ್, ನಾವು 80 ವರ್ಡ್ 1 ನಿಮಿಷಕ್ಕೆ ಟೈಪ್ ಮಾಡೋ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ. ಸ್ಕಿಲ್ ಟೆಸ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಸ್ನೇಹಿತರೆ, ಇದು ಕನ್ನಡದಲ್ಲಿ ಎಕ್ಸಾಮ್ ಇರಲ್ಲ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. ನೆಗೆಟಿವ್ ಬಂದುಬಿಟ್ಟು 1/4 ನೆಗೆಟಿವ್ ಇರುತ್ತೆ. 4 ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ಸನ್ನು ಕಳೀತಾರೆ ಬಂದಿರೋ ಆನ್ಸರಲ್ಲಿ. ನೆಗೆಟಿವ್ ಇದು ಇರಲ್ಲ, ನೆಗೆಟಿವ್ ಇರುತ್ತೆ 1/4 ಸ್ನೇಹಿತರೆ, ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಚಾನಲ್ನ ಯಾವುದೇ ತರಹದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್ ಸ್ನೇಹಿತರೆ.